ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಆಸ್ತಿ ಖರೀದಿಗೆ ಮುಂಚೆ ಬರುವ ಮೂಲ ದಾಖಲೆಗಳನ್ನು ಹೇಗೆ ನಾವು ಕಾನೂನಾತ್ಮಕವಾಗಿ ನೋಡೋದು, ಪರೀಕ್ಷಿಸೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಈ ಮೂಲ ದಾಖಲೆಗಳು ಖಾಸಗಿ ವ್ಯಕ್ತಿಗಳಿದ್ದಾಗ ಹೇಗೆ ಒಬ್ಬರ ನಂತರ ಒಬ್ಬರಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಒಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ಆಸ್ತಿಗಳಿಗೆ ಒಡೆಯನಾಗಿದ್ದಾಗ ಅವರು ವಿಲ್ ಮಾಡದೆ ತೀರಿಕೊಂಡಾಗ ಅವರ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಅವ್ರು ಈವನ್ ಮೈನರ್ ಆಗಿದ್ದರೂ ಕೂಡ ಅವ್ರಿಗೆ ಹಕ್ಕು ಬಂದಿರುತ್ತೆ. ನಾವು ಸಾಮಾನ್ಯವಾಗಿ ಈ ಯಾರಾದರೂ ಒಬ್ಬ ವ್ಯಕ್ತಿ ಓನರ್ ತೀರ್ಕೊಂಡಾಗ ಅವರ ಒಂದು ಡೆತ್ ಸರ್ಟಿಫಿಕೇಟ್ನ ನಾವು ಕೇಳ್ತೀವಿ. ನಂತರ ಒಂದು ಫ್ಯಾಮಿಲಿ ಟ್ರೀ ಅಂದರೆ ವಂಶವೃಕ್ಷ ಅನ್ನೋದನ್ನು ಕೊಡಿ ಅಂತ ಕೇಳ್ತೀವಿ. ಯಾಕೆಂದರೆ ವಂಶವೃಕ್ಷದಲ್ಲಿ ಯಾರ್ಯಾರು ಅವ್ರ ಮಕ್ಕಳಿದ್ರು, ಅವರ ಮಕ್ಕಳು ಯಾರು, ಯಾರ್ಯಾರಿಗೆ ಎಷ್ಟು ವಯಸ್ಸಾಗಿತ್ತು, ಅಂದರೆ ಆ ವ್ಯಕ್ತಿ ಮರಣದ ದಿನಾಂಕದದ್ದು ಯಾರಿಗೆ ಎಷ್ಟು ವಯಸ್ಸಿತ್ತು ಅಂತ ನಾವೆಲ್ಲ ನೋಡಬೇಕಾಗತ್ತೆ. ಆ ರೀತಿ ವಂಶವೃಕ್ಷನ ಆಧಾರದ ಮೇಲೆ ಇಟ್ಕೊಂಡು ಈ ಪತ್ರ ಮಾರಿದಾಗ ಎಲ್ಲರೂ ಆ ಒಂದು ಪತ್ರಕ್ಕೆ ಮಾರಾಟ ಪತ್ರಕ್ಕೆ ಒಪ್ಪಿಗೆ ಸೂಚಿಸಿದ್ರ ಅನ್ನೋದನ್ನು ನೋಡೋದು ಬಹಳ ಮುಖ್ಯ ಆಗುತ್ತೆ. ಅದೇ ರೀತಿ ಮೈನರ್ ಇದ್ದರೆ ಆ ಮೈನರ್ನ ಹೆಸರಲ್ಲಿ ಹಾಕಿ ಅವರ ನ್ಯಾಚುರಲ್ ಗಾರ್ಡಿಯನ್ ಅಂತ ಅಂದ್ಬಿಟ್ಟು ಅವರ ತಂದೆ ಅಥವಾ ತಾಯಿ ಯಾರಾದರೂ ಒಬ್ಬರು ಅವ್ರ ಪರವಾಗಿ ಆ ಪತ್ರಕ್ಕೆ ಸಹಿ ಹಾಕಬೇಕಾಗುತ್ತೆ. ಹಾಗಾದಾಗ ಮಾತ್ರ ಅದು ಕಾನೂನಾತ್ಮಕವಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಅದರ ಒಡೆತನ ಪಾಸ್ ಆಗುತ್ತೆ ಸ್ನೇಹಿತರೆ. ಇನ್ನು ಈ ಮೈನರ್ ಹಕ್ಕುಗಳಿಗೆ ಕೆಲವೊಮ್ಮೆ ಆ ಮೈನರ್ ಹೆಸರು ಸೇರಿಸೋದು ಬಿಟ್ಟೋಗಿರುತ್ತೆ. ಅವಾಗೇನಾಗುತ್ತೆ, ಆ ಒಂದು ಮೈನರು ಮೇಜರ್ ಆದಮೇಲೆ ಕೂಡ ಏನೊಂದು ಕೋರ್ಟಿಗೆ ಬಂದು ನನ್ನ ಒಂದು ಹಕ್ಕಿತ್ತು, ಅದ್ರ ಬಗ್ಗೆ ಇಲ್ಲಿ ಪ್ರಸ್ತಾವನೆ ಆಗಿಲ್ಲ, ಹಾಗಾಗಿ ನನಗೆ ಇಲ್ಲಿ ನನ್ನ ಹಕ್ಕಿಗೆ ತಕ್ಕಂತೆ ನನಗೆ ಇಲ್ಲೊಂದು ಪರಿಹಾರ ಕೊಡಬೇಕು ಅಂತ ಕೇಳುವಂಥ ಒಂದು ಹಕ್ಕಿರುತ್ತೆ. ಹಾಗಾಗಿ ನ್ಯಾಯಾಲಯದಲ್ಲಿ ಇಂದಿಗೂ ಕೂಡ ಈ ರೀತಿ ಒಂದು ಬಹಳಷ್ಟು ವಾದ್ಯಗಳು ನಡೀತಾ ಇದೆ. ಇದು ಸಮಸ್ಯೆ ಏನಾಗುತ್ತೆ ಅಂದರೆ, ನಾವು ಕಷ್ಟಪಟ್ಟು ಅಲ್ಲಿ ಒಂದು ಚಿಕ್ಕ ಸೈಟ್ ತೊಗೊಂಡಿರ್ತೀವಿ, ಅಲ್ಲಿ ಮನೆ ಕಟ್ಟೋಕ್ಕಾಗೋದಿಲ್ಲ, ಅಲ್ಲಿ ಇರೋದಕ್ಕಾಗಿಲ್ಲ. ಆ ರೀತಿ ಒಂದು ನಾವು ಸಮಸ್ಯೆನಲ್ಲಿ ನಾವು ಸಿಕ್ಕಾಕೊಳ್ತೀವಿ. ಹಾಗಾಗಿ ಈ ಒಂದು ವಂಶ ಪಾರಂಪರ್ಯವಾಗಿ ಜಮೀನು ಬಂದಾಗ ಇದನ್ನು ನಾವು ಕೂಲಂಕುಷವಾಗಿ ನೋಡಬೇಕಾಗುತ್ತೆ ಸ್ನೇಹಿತರೆ. ಕಾನೂನಿನಲ್ಲಿ ಚೌಕಟ್ಟಿನಲ್ಲಿ ಹೇಗೆ ಈ ಒಂದು ಆಸ್ತಿಗಳು ವರ್ಗಾವಣೆ ಆಗುತ್ತೆ ಅನ್ನೋದನ್ನು ನಾನು ವಿವರವಾಗಿ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಸ್ನೇಹಿತರೆ. ನಮಸ್ಕಾರ.